ಆನೇಕಲ್ ತಾಲೂಕಿನ ಕೋಗೂರು ಗ್ರಾಮದ ಯುವ ನಾಯಕರಾದ ಎಂಎಸ್ ಈವೆಂಟ್ ಮಾಲೀಕರಾದ ಸತೀಶ್ ಬಾಬು ಅವರ ಹುಟ್ಟುಹಬ್ಬ ತಮ್ಮ ಊರಿನ ಕೋಗೂರಿನಲ್ಲಿ ಆಚರಿಸಿಕೊಂಡ್ರು. ಅದೇ ರೀತಿ ಕೇಕ್ ಕಟ್ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಜೊತೆಗೆ ತಮಟೆ ಬಾರಿಸುವ ಮೂಲಕ ಸತೀಶ್ ಬಾಬು ಅವರನ್ನ ಊರಿನ ಯುವಕರು ಬರಮಾಡಿ ಇವತ್ತು ನಮ್ಮ ಕೋಗೂರು ಗ್ರಾಮದ ಸತೀಶ್ ಬಾಬು ಇವರು ಈ ಗ್ರಾಮದಲ್ಲಿ ಒಬ್ಬ ಯುವ ನಾಯಕನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ನಿಜವಾಗಲೂ ಬಹಳ ಸಂತೋಷವಾದ ವಿಚಾರ. ಇವತ್ತು ಈ ಗ್ರಾಮದಲ್ಲಿ ಅವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ನಿಜವಾಗಲೂ ಇದೊಂದು ಸಂತೋಷಕರವಾದ ವಿಷಯ. ಸೊ ಈಗ ಮುಂದಿನ ಅವರ ಭವಿಷ್ಯಕ್ಕೆ ಇದು ಭಾಳ ನಾಂದಿಯಾದ ಸಮಾಚಾರವಾಗಿದೆ. ಹಾಗಾಗಿ ಈ ಗ್ರಾಮದ ಹಿರಿಯರು ಹಾಗೂ ಕಿರಿಯರು, ಅವರ ಸಹೋದರರು, ಎಲ್ಲ ಬಂಧು ಮಿತ್ರರು ಅವರ ಆಶೀರ್ವಾದವನ್ನು ಅವರು ಬಯಸ್ತಾ ಇದ್ದಾರೆ. ನಿಜವಾಗಲೂ ಭಾಳ ಸಂತೋಷವಾಗಿರೋದ್ರಿಂದ ಅವರ ಮುಂದಿನ ದಿನಗಳು ಅವರಿಗೆ ಸುಖಕರವಾಗಿರಲಿ ಹಾಗೂ ಅವರ ಮುಂದಿನ ಭವಿಷ್ಯ ಕೂಡ ಆನಂದದಾಯಕವಾಗಿರಲಿ ಹಾಗೂ ಉದಯೋನ್ಮುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್. ಆತ್ಮೀಯ ಅಣ್ಣ ಅನ್ನೋದಕ್ಕಿಂತ ಸ್ನೇಹಿತರಲ್ಲ, ನಮಗಿಂತ ಅಣ್ಣ. ಯಾಕಂದರೆ ನಮಗೆ ಆಶಾ ಕಿರಣ ಆಗಿದ್ದಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿಯಾಗಿ ಅವರು ಏನೇನೋ ಕೆಲಸ ಮಾಡಿದ್ದಾರೆ, ಬೇಜಾನ್ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ಗುರುತಿಸಿ ಎಲ್ಲ ಇದು ಮಾಡಿ ನಮ್ಮೂರಿನ ಯುವಕರು ಆದಷ್ಟು ಜನಮಟ್ಟದಲ್ಲಿ ಸೇರಿ ಈ ಹುಟ್ಟುಹಬ್ಬವನ್ನು ಮಾಡಬೇಕು ಅಂತ ಸರ್ಪ್ರೈಸಾಗಿ ಮಾಡಿರೋದು ಇದು. ಅವ್ರಿಗೇನು ಹೇಳಿದ್ದಿಲ್ಲ ನಾವು ಈ ಥರ ಮಾಡ್ತೀರಿ ಅಂದ್ಬಿಟ್ಟು. ಅನ್ನದಾನ ಆಗಿರಲಿ, ಆಲ್ರೆಡಿ ಈಗ ಅನ್ನದಾನ ಅಲ್ಲಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಅಷ್ಟೇ ಇದೇ ರೀತಿಯಾಗಿ ಹೋಗೋಣ, ಒಗ್ಗಟ್ಟಾಗಿರೋಣ ಅನ್ನೋದನ್ನು ಒಂದು ಹೇಳ್ತೀನಿ. ಇದೇ ಕಬಡ್ಡಿ ಓಪನ್ ಟೂರ್ನಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದೇ ಇನ್ನೊಂದು ತಿಂಗಳೊಳಗಡೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀರಿ. ದೊಡ್ಡ ಮಟ್ಟಿಗೆ ಓಪನ್ ಟೂರ್ನಮೆಂಟ್ ಮಾಡಬೇಕಂತ ತಿಳ್ಕೊಂಡಿದ್ದೀವಿ. ಮುಗಳೂರು ಪಂಚಾಯಿತಿ ಮಟ್ಟದಿಂದ ಓಪನ್ ಟೂರ್ನಮೆಂಟ್ ಮಾಡ್ತೀವಿ ಫುಲ್. ನಾವು ಕೂಡ ಯುವಕರು ಎಲ್ಲ ಸೇರಿ, ಎಲ್ಲ ಕೂಗೂರಿನ ಗ್ರಾಮಸ್ಥರು ಆಗಿರ್ಬೋದು, ಯುವಕರು ಎಲ್ಲ ಸೇರಿ ಅವ್ರ ಹಿಂದೆ ನಿಂತ್ಕೊಳ್ತೀವಿ, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತೀವಿ. ಹೀಗೆ ಅವರು ಎಲ್ಲ ಮುಂದೆ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜಕ್ಕೆ, ನಮ್ಮ ಕೂಗೂರು ಗ್ರಾಮಸ್ಥರಿಗೆ ಕೊಡಬೇಕಾಗಿ ಎಲ್ಲ ಕೇಳ್ಕೊತಾ ಇದ್ದೀವಿ. ಮನಸ್ಫೂರ್ತಿಯಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಆಶಾಕಿರಣ ಯುವಕರಿಗೆಲ್ಲ ಆಶಾಕಿರಣ ನಮ್ಮ ಸತೀಶ್ ಅಣ್ಣವ್ರದ್ದು ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡುವಂಥ ಅವಕಾಶ ಆ ದೇವ್ರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಯುವಕರು ಸೇರಿ ಈ ಆಚರಣೆ ಮಾಡ್ತಾಯಿದ್ದೀವಿ. ಸರಳವಾಗಿ ಎಲ್ಲ ನಿಮ್ಮ ಆಶೀರ್ವಾದ ಇದೇ ರೀತಿ ನಮ್ಮ ಯುವಕರಿಗೆ ಸಪೋರ್ಟ್ ಮಾಡೋ ಥರ ಯುವ ಸೈನಿಕರೇ ಅಂತ ಹೇಳ್ಬೋದು ನಮ್ಮೂರಿಗೆ ಇವರು. ಇದೇ ಥರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇಲ್ಲ ಸರಳ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು. ಹಾಗೆ ನಮ್ಮ ಯುವಕರಿಗೆ ಉದ್ಯೋಗಗಳಾಗಿರ್ಬೋದು, ಇಲ್ಲ ಬೇರೆ ಯಾವ ಥರ ಆದರೂ ಅನುಕೂಲಗಳಾಗಿರ್ಬೋದು
ಕೊಡುವಂಥ ಅವಕಾಶ ಮಾಡಿಕೊಡ್ಬೇಕು. ಇನ್ನೂ ಇವರು ತುಂಬ ಕಷ್ಟಪಡ್ತಾಯಿದ್ದಾರೆ ಯುವಕರಿಗೋಸ್ಕರ. ಹಾಗೆ ಒಂದು ಯುವ ಪೀಳಿಗೆ ಹಾಗೂ ಎಲ್ಲ ಗ್ರಾಮಸ್ಥರು ಸೇರಿ ಇನ್ನು ಮಾಡಿರೋದು ಹುಟ್ಟುಹಬ್ಬದ ಆಚರಣೆ. ನನಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಹಿಂಗೆ ಹುಡುಗರಿಗೆಲ್ಲ ಸಾಥ್ ಕೊಟ್ಟ ಸಪೋರ್ಟ್ ಮಾಡ್ತಾ ಊರಲ್ಲ ನೆಕ್ಸ್ಟು ಮೆಂಬರ್ ಎಲೆಕ್ಷನ್ಗೆ ನಿಂತ್ಕೊಬೇಕಂತ ಕೇಳ್ಕೊತಾ ಇದ್ದೀರಿ. ಅಣ್ಣವ್ರು ಸತೀಶ್ ಅಣ್ಣವ್ರದ್ದು ಸರಳವಾಗಿ ಒಂದು ಅವಕಾಶ, ಇದೊಂದು ಹುಟ್ಟುಹಬ್ಬದ ಮುಖಾಂತರ ಮುಂದೆ ಇನ್ನೂ ಇದೇ ಥರ ಹುಟ್ಟುಹಬ್ಬಗಳನ್ನ ನಡೆಸ್ಕೊಂಡು ಬರ್ತಾ ಇರ್ತೀವಿ. ಹಾಗೆ ಸಮಾಜಕ್ಕೆ ಇವರು ಒಂದು ಚಿಕ್ಕ ಸರಳ ಒಂದು ಆಚರಣೆ ಅಷ್ಟೇ ಇದು. ಹಾಗಾಗಿ ಮತ್ತು ಇಂಥ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಡುವಂಥವ್ರು ಇನ್ನೂ ನಮ್ಮ ರಾಜಕೀಯದಲ್ಲಾಗಿರ್ಬೋದು, ಇಲ್ಲ ನಮ್ಮ ಸಮಾಜಕ್ಕಾಗಿರ್ಬೋದು, ಇಲ್ಲ ನಮ್ಮ ಗ್ರಾಮಸ್ಥರಿಗಾಗಿರ್ಬೋದು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಈ ಥರ ಒಂದು ಯುವಕರ ಬಳಗ ಏನಿದೆ, ನಮಗೂ ಸಹ ಇದೇ ಥರ ಯುವಕರ ವೃಂದದಿಂದ ನಮಗೂ ಇನ್ನೂ ಸಪೋರ್ಟ್ ಬೇಕು. ಹಾಗೆ ಇದೇ ಥರ ಇವರು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟು ರಾಜಕೀಯದಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ಸಮಾಜದಲ್ಲಿ ಹಾಗೆ ಓಪನ್ ಟೂರ್ನಿಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಇದೇ ರೀತಿ ಕಬಡ್ಡಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಮತ್ತು ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಇನ್ನು ಮುಂದೆ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು. ಇಂಥ ಯುವ ನಾಯಕರು ಮುಂದೆ ನಮ್ಮ ರಾಜಕೀಯಕ್ಕಾಗಿರ್ಬೋದು, ಇಲ್ಲ ನಮ್ಮ ಸಮಾಜಕ್ಕಾಗಿರ್ಬೋದು, ಇಲ್ಲ ನಮ್ಮ ಗ್ರಾಮಸ್ಥರಿಗಾಗಿರ್ಬೋದು ಮುಂದೆ ಇನ್ನೂ ಸಪೋರ್ಟ್ ಕೊಡಬೇಕಾಗಿ ನಾವು ಎಲ್ಲ ಯುವಕರ ಕಡೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಹುಟ್ಟುಹಬ್ಬನ ಒಂದು ಸರಳವಾಗಿ ಆಚರಣೆ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಯುವಕರಿಗೂ ಎಲ್ಲ ಸಪೋರ್ಟು, ನಮ್ಮ ಯುವಕರು ಒಂದು ಬಳಗ ಸೇರಿ ಒಂದು ಚಿಕ್ಕ ಸರಳ ನಮ್ಮ ಮಚ್ಚಿನ ಹಾಕಿರ್ತಕ್ಕಂಥ ಇವತ್ತು 100 ವರ್ಷ ಅವನು ಬಾಳಲಿ ಬದುಕಲಿ, 100 ಕಾಲ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟ ಭಗವಂತ ನಮ್ಮ ಅಚ್ಚನಿಗೆ 100 ಕಾಲ ಆ ಭಗವಂತ ಫ್ಯಾಮಿಲಿಗೆಲ್ಲ, ಅವ್ರ ಕುಟುಂಬದವ್ರಿಗೆಲ್ಲ, ಪರಿವಾರ ಬಂಧು ಬಳಗ ಯಾರೇ ಇರಲಿ ಎಲ್ರಿಗೂ ಒಂದು ಆರೋಗ್ಯ ಐಶ್ವರ್ಯ ಕೊಡಲಿ ಅಂಥೇಳಿ ಇವತ್ತು ನಮ್ಮ ಮಚ್ಚಿನ ಪರವಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಒಂದು ಕುಟುಂಬ ಪರಿವಾರ ಎಲ್ಲ ಸ್ನೇಹಿತರು ಬಂಧು ಬಳಗ ಎಲ್ಲ ಇವತ್ತಿನ ದಿನ ಎಲ್ಲ ಆತನಿಗೆ ಒಂದು ಆಶೀರ್ವಾದ ಕೊಟ್ಟವ್ರೆ. ಇನ್ನೂ 100 ಕಾಲ ಬಾಳಲಿ ಬದುಕಲಿ ಅಂಥೇಳಿ ನಮ್ಮ ಮಚ್ಚಿನ ಪರವಾಗಿ ಒಂದು ಕೇಳ್ಕೊತ ಇದ್ದೀನಿ ಸಮಸ್ತ ಜನದಲ್ಲಿ. ಆದರೆ ಈ ರುರುವಾರಿಗೆ ನಮ್ಮ ಈ ಕೆಲಸ ಎಲ್ಲ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಮಚ್ಚಿನ ಬಗ್ಗೆ ಎಲ್ಲ ಬಂಧು ಬಳಗ ಸ್ನೇಹಿತರು ಇವತ್ತು ಎಲ್ಲ ಮಾಡತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮ, ನಂದೀಶು, ಅಭಿ, ನಮ್ಮ ಬನ್ನಳ್ಳಿ ಗೌಡ್ನು, ನಮ್ಮ ತತ್ನೂರು, ನಮ್ಮ ಯಜಮಾನು, ನಮ್ಮ ಬೈರ್ನು, ಮತ್ತು ಲೋಕೇಶು, ಶ್ರೀನಿವಾಸ, ಆಮೇಲೆ ನಾಗರಾಜು, ಆಮೇಲೆ ರವಿ, ಬಾಬು, ಮುನ್ರಾಜು, ನಮ್ಮ ರಮೇಶ್ ಮಗ ಆಗಿರ್ತಕ್ಕಂಥ ಮುನ್ರಾಜು, ಎಲ್ರಿಗೂ 100 ಜನಗೆ ಎಲ್ರಿಗೂ ಒಂದು ಆರೋಗ್ಯ ಕೊಟ್ಟು ನಮ್ಮ ಅಚ್ಚನಿಗೆ ಚೆನ್ನಾಗಿ ಇಕ್ಕಲಿ ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ಇನ್ನು ಹೆಂಗೆ ಮನುಷ್ಯ ಬಾಳಲಿ ಬದುಕಲಿ, ಲೋಕಸೇವೆ ಮಾಡಲಿ, ಎಲ್ರಿಗೂ ಒಂದು ಆದರ್ಶ ಒಂದಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಮಚ್ಚಿನ ಬರ್ತಿನಲ್ಲಿ ನನ್ನ ಮಾಮನಾಗಿರ್ತಕ್ಕಂಥ ಜೈ ಶ್ರೀರಾಮು ಆ ಭಗವಂತನ ಕೃಪೆಯಲ್ಲಿ ಇವತ್ತು ಮಾಡ್ಕೊತ ಇರತಕ್ಕಂಥ ನಮ್ಮ ಕರಗದಮ್ಮ ದೇವಿ ಆದರ್ಶ ಆ ದಾಂಪತ್ಯ ನಮ್ಮ ಮಗನಿಗೆ ಕೊಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಅವನು ನಮ್ಮ ಮಚ್ಚನಾಗಿರ್ಬೋದು ಮಗನ ಥರ ಸದಾ ಎಲ್ಲ ಅವ್ರ ಕುಟುಂಬ ಪರಿವಾರ ಎಲ್ಲ ನಮ್ಮ ಮಗನಿಗೆ ಆಶ್ಚರ್ಯ ಕೊಡಲಿ ಅಂಥೇಳಿ ಈ ನಮ್ಮ ಬರ್ತ್ಡೇ ಇದರಲ್ಲಿ ಒಂದು ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೀಲಿ ಅಂತೇಳಿ ಅದು ಮಾತಾಡಬೇಡ, ಅದು ಮಾತಾಡೇ ಬೇಡ. ಇಲ್ಲ, ಅದು ಇಲ್ಲ ಇಲ್ಲ ಆ ವಿಚಾರದಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅದು ಬೇಡ, ಅದು ಬೇಡ. ಮುಂದಿನದಲ್ಲಿ ನಾವು ಗೆದ್ದ ಮೇಲೆ ನಮ್ಮ ಅಚ್ಚನ ಗೆಲ್ಲಿ, ನಾವು ಗೆದ್ದ ಮೇಲೆ ನಮ್ಮ ಅಚ್ಚನ ಗೆಲ್ಲಿ 24/7 ನಾವು ಗೆದ್ದ ಮೇಲೆ ನಮ್ಮ ಅಚ್ಚನಿಗೆ ಏನು ಬೇಕೋ 1,000 ಕೋಟಿ. ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು ನಾಯಕತ್ವವನ್ನು ಇವರು ತೆಗೆದುಕೊಳ್ಬೇಕು. ಹಾಗೆ ಎಲ್ಲ ಯುವಕರಿಗೆ ಒಂದು ಆದರ್ಶ ಸ್ಫೂರ್ತಿಯಾಗಿ ನಿಂತ್ಕೊಬೇಕು ಎಲ್ಲರಿಗೋಸ್ಕರ ಅಂತ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ ನನ್ನ ತಮ್ಮನಾದ ಸತೀಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ವಿಜೃಂಭಣೆಯಾಗಿ ನಡೀತಾ ಇದೆ. ಇದೇ ಥರ ಮುಂದಿನ ವರ್ಷಗಳಲ್ಲಿ ನಡೀಲಿ. ಎಲ್ಲ ಕೂಗುರಿನ ನನ್ನ ಸ್ನೇಹಿತರು, ಅಣ್ಣ ತಮ್ಮಂದರು ಇದೇ ಥರ ಅವರ ಆಶೀರ್ವಾದ ಕೊಟ್ಟು ಸದಾ ಬೆಳೆಸ್ತಾ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಮಾಡಿಕೊಂಡು ಎಲ್ಲ ಯುವಕರಿಗೂ ಮಾದರಿಯಾಗಿ ಇದೇ ಥರ ನಾಳೆ ದಿನ ಎಲ್ಲ ಯುವಕರು ಮಾದರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ಅಣ್ಣ ತಮ್ಮಂದಿರ
ಸಮ್ಮುಖದಲ್ಲಿ ನಾನು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಹಾಗೆ ನನ್ನ ಹುಟ್ಟುಹಬ್ಬ ಇವತ್ತು ನನ್ನ ಊರಿನಲ್ಲಿ ನಾನು ಆಚರಣೆ ಮಾಡ್ಕೊಬೇಕಂದ್ರೆ ಮೊದಲನೇದಾಗಿ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅದು ನನ್ನ ಊರಿನ ಮುಖಂಡರು ಆಗಿರ್ಬೋದು, ನನ್ನ ಜೊತೆಯಲ್ಲಿ ಬೆಳೆದಂಥ ಸ್ನೇಹಿತರಾಗಿರ್ಬೋದು, ಇಲ್ಲ ನನ್ನ ತಮ್ಮಂದರಾಗಿರ್ಬೋದು, ಅವ್ರ ಮಧ್ಯೆ ನಾನು ಈ ಹುಟ್ಟುಹಬ್ಬ ಆಚರಣೆ ಮಾಡೋದು ನನ್ನ ಮೊದಲನೇದಾಗಿ ತುಂಬ ಖುಷಿಯಾಗಿದೆ. ಇದೇ ಥರ ನನಗೆ ಮುಂದೆ ಎಲ್ಲದಕ್ಕೂ ಪ್ರೋತ್ಸಾಹ ನೀಡ್ತಾ ಇದ್ದರೆ ನನ್ನ ಯುವಕರಿಗಾಗ್ಬೋದು ಇಲ್ಲ ಈ ಊರಿನ ಇದಕ್ಕಾಗ್ಬೋದು ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತೇನು ಯುವಕರಿಗೆ ಮೊದಲನೇದಾಗಿ ಎಂಪೈರ್ಮೆಂಟ್ ಅಂದರೆ ಕೆಲಸ ಉದ್ಯೋಗ ಮಟ್ಟದಲ್ಲಿ ಎಲ್ಲರೂ ಅವ್ರವರು ಇದನ್ನು ನೋಡ್ಕೊಂಡಿದ್ದಾರೆ. ಅಂದರೆ ಇದನ್ನ ಬಿಟ್ಟು ಇನ್ನೇನಾದರೂ ಮಾಡ್ಬೋದು ಅನ್ನೋದು ನನಗೆ ಈ ಉದ್ದೇಶದಿಂದ ನಾನು ತಿಳಿಸ್ಕೊಡ್ತೀನಿ. ಏನನ್ಸಿದೆ? ಸಾಕಷ್ಟು ಯುವಕರು ಬಂದಿದ್ದರು, ತಮ್ಮ ಸ್ನೇಹಿತರು ಬಂದಿದ್ದರು, ಏನಂತೀರ? ಸರ್, ನನಗೆ ಏನು ಹೇಳಬೇಕು ಅವ್ರಿಗೆ ಹೇಳೋದಕ್ಕೆ ನನ್ನ ಹತ್ರ ಮಾತುಗಳೇ ಇಲ್ಲ. ಯಾಕಂದರೆ ಅಷ್ಟು ಖುಷಿ ಆಗ್ತಾಯಿದೆ, ನೀವೇ ನೋಡ್ಬೋದು. ತುಂಬ ಖುಷಿ ಆಗ್ತಾಯಿದೆ ಇದನ್ನೆಲ್ಲ ನೋಡಿ. ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡು ತಮ್ಮ ಹುಟ್ಟುಹಬ್ಬಕ್ಕೆ ಬಂದಿದ್ದಾರೆ, ಕಡೆದಾಗಿ ಏನು ಹೇಳ್ತಾರೆ? ಸರ್, ಅವ್ರಿಗೆ ಅನಂತ ಧನ್ಯವಾದಗಳು. ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅವ್ರಿಗೆ. ಈ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ಅವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಯುವಕರಿಗೆ.